ಲಾಕ್ಡೌನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಲಾಕ್ಡೌನ್ ಗೆ ಪ್ರಿಪರೇಷನ್ ಮಾಡ್ಕೊಂಡಿವಿ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ರಿಯಾಕ್ಷನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನ್ ಕೊಟ್ಟಿದ್ದಾರೆ? ಲಾಕ್ಡೌನ್ ಆದ್ರೆ ಕೋವಿಡ್-19 ತರನೇ ಲಾಕ್ಡೌನ್ ಆಗುತ್ತಾ, ಇಲ್ಲ ಅದಕ್ಕಿಂತ ಭಯಂಕರವಾಗಿರುತ್ತಾ? ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟೆ ಕ್ರೂಡ್ ಆಯಿಲ್ ಇಂದ ಕೆಲವು ಕಂಟ್ರಿಗಳು ಅನೌನ್ಸ್ ಮಾಡ್ತಾ ಇದಾವೆ. ಆ ಕಂಟ್ರಿಗಳು ಯಾವುವು? ಇನ್ನು ಮುಂದೆ ಏನಾದ್ರು ಇನ್ನು ಎಷ್ಟು ಕಂಟ್ರಿಗಳು ಸೇರ್ಬೋದು ನ್ಯಾಷನಲ್ ಎಮರ್ಜೆನ್ಸಿಗೆ? ಇನ್ನು ವಾರ್, ಅಮೆರಿಕ, ಇರಾನ್, ಇಸ್ರೇಲ್ ವಾರ್ ಏನ್ ನಡೀತಿದೆ, ಈ ವಾರು 30 ಡೇಸ್ ಆದ್ರೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿದ್ರೆ 15 ಪಾಯಿಂಟ್ಸ್ ಒಂದು ಅಜೆಂಡಾವನ್ನು ಬಿಟ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದ ಈ ಒಂದು ವಾರ್ ನಿಲ್ಸೋದಕ್ಕೆ ಈ 15 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬಂದ್ರು. 2 ಡೇಸ್ ಅಂತ ವಾರ್ನಿಂಗ್ ಕೊಟ್ಟಿದ್ರು, ಆಮೇಲೆ 5 ಡೇಸ್ ಆಯ್ತು, ಈಗ 10 ಡೇಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಾಕ್ಟಿಕಲಿ ಅಲ್ಲಿ ಎಲ್ಲ ಏನ್ ನಡೀತಾ ಇದೆ? ಇನ್ನು ರುಪಿ ನೋಡೋದಾದ್ರೆ ರೆಕಾರ್ಡ್ ಲೋ ಅಲ್ಲೇ ನಡೀತಾ ಇದೆ. ಸೊ ಹಾಗಾದ್ರೆ 94+ ಅಲ್ಲಿವರೆಗೂ ಡಿಪ್ರಿಶಿಯೇಟ್ ಆಗ್ತಾನೆ ಬರ್ತಾ ಇದೆ. ಹಾಗಾದ್ರೆ ಡಾಲರ್ ಸ್ಟ್ರೆಂತ್ ಆಗ್ತಾ ಇದೆಯಾ? ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಇದ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಇದೆ. ಅದಕ್ಕೆ ರುಪಿ ಯಾವ ತರ ರಿಫ್ಲೆಕ್ಟ್ ಆಗುತ್ತೆ? ಇನ್ನು ಗ್ಲೋಬಲ್ ಮಾರ್ಕೆಟ್ ಎಲ್ಲ ವೀಕ್ ಇದೆ, ಅದರಲ್ಲೂ ಎಷ್ಟೆಷ್ಟು ವೀಕ್ ಇದೆ? ಸೊ ಓವರ್ ಆಲ್ ಮಂತ್ ಡೇಟಾ ತಗೊಂಡಾಗ ಯಾವ ತರ ಇದೆ? ಇನ್ನು ಇಂಡಿಯನ್ ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ಕೊಟ್ಟಿದೆ? ಇನ್ ಮುಂದೆ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ ಪ್ರೈಸ್ ಆಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಮಂಡೇ ಗ್ಯಾಪ್ ಡೌನ್ ಆಗಿತ್ತು. ಆ ಗ್ಯಾಪ್ ಡೌನ್ ಇಂದ 118 ಪಾಯಿಂಟ್ಸ್ ಗೇನ್ ಆಗಿದೆ. 22,800 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ಫ್ರೈಡೆ ಕಂಪೇರ್ ಮಾಡಿದ್ರೆ 350 ಪಾಯಿಂಟ್ಸ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ. ಇನ್ನ ಜಪಾನ್ ಮಾರ್ಕೆಟ್ ಅದು 900 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟೆ ಕ್ಲೋಸ್ ಆಗಿದೆ. ಇನ್ನ ಡೌಜನ್ ಮಾರ್ಕೆಟ್, ಅಮೆರಿಕದ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 637 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಸೊ ವಾರ್ ಬಗ್ಗೆ ಹೇಳೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಫ್ಯೂ ಡೇಸ್ ಇಂದ ಅವ್ರು ಹೇಳ್ತಾ ಇರೋ ಒಂದು ಸೆಂಟೆನ್ಸ್ಗೆ, ಅಂದ್ರೆ ಅವ್ರು ಹೇಳ್ಕೊಡ್ತಾ ಇರೋ ಸೆಂಟೆನ್ಸ್ಗೆ, ಸ್ಟೇಟ್ಮೆಂಟ್ಗೆ ಬೆಲೆನೇ ಇಲ್ವಾ? ಫಸ್ಟ್ ಏನ್ ಹೇಳಿದ್ರು, ಮಾರ್ಕೆಟ್ ಯಾವಾಗ ಮಂಡೇ ಗ್ಯಾಪ್ ಡೌನ್ ಆಯ್ತೋ ಆಗ ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸ್ ಅಲ್ಲಿ ಬಂತು ಏನು 48 ಅವರ್ಸ್ ಬಿಗ್ ವಾರ್ನಿಂಗ್ ಅಂತಾನೆ ಬಿಟ್ರು. ಅಂದ್ರೆ 48 ಅವರ್ಸ್ ನಾವು ಯಾವುದೇ ತರವಾದಂತ ಅಟ್ಯಾಕ್ ಮಾಡಲ್ಲ ಇರಾನ್ ಮೇಲೆ ಅಂತಾನೆ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ರು. ಆಗ ಇಂಡಿಯನ್ ನಿಫ್ಟಿ ಬಂದ್ಬಿಟ್ಟು 1000 ಪಾಯಿಂಟ್ ಅಷ್ಟು ಪ್ಲಸ್ ಆಗೇ ಇತ್ತು. ಸೊ ನೋಡಿ, ಯಾವಾಗ ಟ್ರಂಪ್ ಅವರು ಫಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೋ ಮಾರ್ಕೆಟ್ ಒಳ್ಳೆ ರಿಯಾಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಡೇನೆ ಅವ್ರು ಹೇಳ್ತಾರೆ, ಇಲ್ಲ 5 ಡೇಸ್ಗೆ ನಾವು ಪೋಸ್ಟ್ ಪೋನ್ ಮಾಡಿದೀವಿ, 5 ಡೇಸ್ ಇನ್ನೇನು ಅಟ್ಯಾಕ್ ಮಾಡಲ್ಲ ಇರಾನ್ ಮೇಲೆ ಅಂತಾನೆ ಹೇಳ್ತಾರೆ. ಅದಾದ್ಮೇಲೆ ಈಗ 10 ಡೇಸ್ ಬಂದಿದ್ದಾರೆ. 10 ಡೇಸ್ ನಾವೇನು ಅಟ್ಯಾಕ್ ಮಾಡಲ್ಲ ಇರಾನ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. 10 ಡೇಸ್ ಅಂದ್ರೆ ಏಪ್ರಿಲ್ 7th ಅಲ್ಲಿವರೆಗೂ ಇರಾನ್ ಮೇಲೆ ನಾವೇನು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ. ಇದರಿಂದ ಏನಾದ್ರೂ ಡೊನಾಲ್ಡ್ ಟ್ರಂಪ್ ಅವರು ಬಿಗ್ ಸ್ಕೆಚ್ ಅನ್ನೋದ್ರ ಇದೆಯಾ? ಅಂದ್ರೆ ಕಾರ್ಗೋ ಏನಿದೆ, ಆಯಿಲ್ ಸೋರ್ಸ್, ಅಲ್ಲೇನಾದ್ರೂ ಅಟ್ಯಾಕ್ ಮಾಡ್ತಾರಾ? ಇಲ್ಲ ಏನಿದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲೇನಾದ್ರೂ ಕಂಟ್ರೋಲ್ ತಗೊಂತಾರ ಅನ್ನೋದೇ ಒಂದು ಬಿಗ್ ಒಂದು ಇಶ್ಯೂ ಆಗಿ ನಿಂತೋಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಇಶ್ಯೂನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಏನಾದ್ರು ಇವರು ಟೈಮ್ ಗ್ಯಾಪ್ ತಗೊಂಡ್ರಾ ಅನ್ನೋದೇ ಒಂದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಿದ್ದಾರೆ, 15 ಪಾಯಿಂಟ್ಸ್ ನ ಬಿಡುಗಡೆ ಮಾಡ್ಬಿಟ್ಟು ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಈ ಕದನ ವಿರಾಮ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಇರಾನ್ ಅವರು ಅದಕ್ಕೆ ಡೈರೆಕ್ಟ್ ಆಗಿ ಫಸ್ಟ್ ಡೇ ಇಂದನು ಒಂದ್ ಹೆಜ್ಜೆನು ಹಿಂದೆ ಇಟ್ಟಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡ್ತಾನೆ ಬಂದಿದ್ದಾರೆ. ನಾವು ಯಾವುದೇ ಯುದ್ಧ ಸಂಧಾನಕ್ಕೆ ಹೋಗಿಲ್ಲ ಅಂತಾನೆ ಫಸ್ಟ್ ಡೇ 1 ಇಂದನು ಅವ್ರು ಅದೇ ತರನೇ ಬರ್ತಾ ಇದ್ದಾರೆ. ಸೊ ಹಾಗಾದ್ರೆ ಇರಾನ್ ಅವ್ರ ಏನ್ ಡಿಮ್ಯಾಂಡು? ಇರಾನ್ ಅವರು ಮೊದಲಿಂದ ಏನ್ ಡಿಮ್ಯಾಂಡ್ ಇಟ್ಟು ಅದೇ ಡಿಮ್ಯಾಂಡ್ ಅಲ್ಲೇ ಕಂಟಿನ್ಯೂ ಆಗ್ತಾ ಇದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಟ್ರೋಲ್ ಅವ್ರ ಹತ್ರನೇ ಇರುತ್ತೆ. ಅದ್ರ ಜೊತೆಗೆ ಯುದ್ಧದಿಂದ ಆಗಿರುವಂತ ನಷ್ಟನ ಅವರೇ ಕಟ್ಕೊಡ್ಬೇಕಂತ ಹೇಳ್ತಿದ್ದಾರೆ. ಇನ್ನದ್ರ ಜೊತೆಗೆ ಏನಿದೆ ಲೀಡರ್ಶಿಪ್, ಸುಪ್ರೀಂ ಲೀಡರ್ ಆಯ್ಕೆ ಮಾಡ್ಕೊಳ್ಳೋದನ್ನ ಇವರೇ ರೆಕಗ್ನೈಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇಂಥ ಕಂಡೀಷನ್ಸ್ ಎಲ್ಲ ಇರಾನ್ ಇದೇ ತರ ಮುಂದುವರಿತಿದ್ರೆ, ಆದ್ರೆ ಅಮೆರಿಕ ಮಾತ್ರ ಎಲ್ಲ ಯುದ್ಧ ಸಂಧಾನಕ್ಕೆ ಅವರೇ ಬರ್ತಾ ಇದಾರೆ ಅಂತ ತರನೇ ಬಿಂಬಿಸ್ತಾ ಬರ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ರಿಯಾಕ್ಷನ್ ಕೊಟ್ಟಿದ್ರು ಯುದ್ಧದ ಬಗ್ಗೆ, ಕದನ ವಿರಾಮ ಬಗ್ಗೆ, ಆ ಮಾತ್ರ ಮಾರ್ಕೆಟ್ ರಿಯಾಕ್ಷನ್ ಆಯ್ತು. ಆದ್ರೆ 2 ಟೈಮ್ ಏನ್ ಹೇಳಿದ್ರು 5 ಡೇಸ್ ಅಂಡ್ 10 ಡೇಸ್ ಒಂದು ಬಿಗ್ ಡೈರೆಕ್ಷನ್ ಯಾವ್ದನ್ನು ತೋರಿಸಿಲ್ಲ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿಕೆ ಕೊಡ್ತಾರೋ ಅದಕ್ಕೆ ಬೆಲೆ ಇಲ್ವಾ ಅನ್ನೋ ತರಾನೇ ಆಗ್ತಾ ಇದೆ. ಅಂದ್ರೆ ಮುಂದೆ ಇರಾನ್ ನ ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡ್ಕೊಂಡು ಇಂಡೈರೆಕ್ಟ್ಲಿ ಇವ್ರೇನ ಸುಪ್ರೀಂ ಲೀಡರ್ ಆಗೋಕ್ ಹೊರಟಿದ್ರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇದು ಪ್ರಾಕ್ಟಿಕಲಿ ಹೇಳೋದಾದ್ರೆ ಇರಾನ್ ಮಾತ್ರ ಯಾವುದೇ ಒಂದು ಸ್ಟೆಪ್ ಬ್ಯಾಕ್ ಅಂತೂ ಇಡ್ತಿಲ್ಲ. ಅವರು ಡೂ ಆರ್ ಡೈ ಲೆವೆಲ್ ಅಲ್ಲೇ ಅವರು ಹೋರಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅಮೆರಿಕ ಮಾತ್ರ ಒಂದು ಸ್ಟೆಪ್ಪೇ ಹಿಂದೆ ಇಡ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇದರಿಂದ ಏನಾದ್ರೂ ಬಿಗ್ ಸ್ಕೆಚ್ ಇದೆಯಾ?
ಅದ್ರ ಜೊತೆಗೆ ಈಗ ಇಸ್ರೇಲ್ ಅವರು ಕಂಟಿನ್ಯೂಸ್ ಅಟ್ಯಾಕ್ ಮಾಡ್ತಾನೆ ಬರ್ತಿದ್ದಾರೆ, ಇರಾನ್ ಅವರು ಅಟ್ಯಾಕ್ ಮಾಡ್ತಾನೆ ಬರ್ತಿದ್ದಾರೆ, ಯಾವುದೇ ಒಂದು ಕಾಂಪ್ರಮೈಸ್ ಸ್ಟೇಜ್ಗೆ ಬಂದಿಲ್ಲ. ಸೊ ಹಾಗಾದ್ರೆ ಇಂಡಿಯಾಗೆ ಏನು ಇಲ್ಲಿ ಪ್ರಾಬ್ಲಮ್ಮು ಅಂತ ಬಂದಾಗ, ಇಲ್ಲಿ ನೋಡಿ ರಷ್ಯಾ ಅಟ್ಯಾಕ್ ಆಗುತ್ತೆ ಏನು ಆಯಿಲ್ ರಿಫೈನರಿ ಮೇಲೆ ಉಕ್ರೇನ್ ಇಂದ. ನೋಡಿ ಎಷ್ಟೋ ವರ್ಷಗಳಿಂದ ಯುದ್ಧ ನಡ್ಕೊಂಡ್ ಬರ್ತಾ ಇದೆ, ಈಗ ಹಠಾತ್ನೆ ಉಕ್ರೇನರು ಒಂದು ಸಮಯ ನೋಡ್ಬಿಟ್ಟು ರಷ್ಯಾದೊಂದು ಆಯಿಲ್ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಸಿನಾರಿಯೋದಿಂದನೇ ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆಯೋ ಆ ಒಂದು ಕಾನ್ಫ್ಲಿಕ್ಟ್ ಇಶ್ಯೂ ಇರೋದ್ರಿಂದನೇ ನರೇಂದ್ರ ಮೋದಿ ಅವರು ಒಂದು ಆಯಿಲ್ ಕ್ರೈಸಿಸ್ ಇರೋದ್ರಿಂದ ಲಾಕ್ ಡೌನ್ ಆಗೋ ಒಂದು ಪ್ರಿಪರೇಷನ್ಗೆ ರೆಡಿ ಇರ್ರಿ ಅಂತ ಏನಾದ್ರು ಹೇಳಿದ್ರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಅದು ಈ ಒಂದು ವಾರ್ ಮಧ್ಯದಲ್ಲೇ ಇರಾನ್ ಅವರು ಸಾಫ್ಟ್ ಆಗಿ ಹೇಳ್ತಿದ್ದಾರೆ, ನಮ್ಮ ಎನಿಮಿಸ್ ಬಿಟ್ಟು ಯಾರು ಮಿತ್ರ ರಾಷ್ಟ್ರಗಳಿದಾರೋ ಅವ್ರಿಗೆಲ್ಲ ನಾವು ಇಲ್ಲಿ ಶಿಪ್ ಫ್ಲೋ ಆಗೋದಕ್ಕೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಚೈನಾ ರಷ್ಯಾ ಜೊತೆಗೆ ಇಂಡಿಯಾನು ಸೇರ್ಕೊಂಡಿರೋದು, ಅದರಿಂದ ಇಂಡಿಯಾಗೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋ ಒಂದು ತರನೇ ನೋಡ್ಬೋದು. ಇನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ, ನಾವು ಇದಕ್ಕೆಲ್ಲ ರೆಡಿ ಇದೀವಿ, ಪ್ರೈಮ್ ಮಿನಿಸ್ಟರ್ ಏನೇನು ಹೇಳಿದಾರೋ ಅದಕ್ಕೆಲ್ಲ ರೆಡಿ ಇದೀವಿ, ಯಾವುದೇ ತರವಾದಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತಾನೆ ಅವರು ಹೇಳ್ತಾ ಬಂದಿದ್ದಾರೆ. ಸೊ ಹಾಗಾದ್ರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಆಯಿಲ್ ಇಶ್ಯೂ ಇಂದ, ಅಂದ್ರೆ ಈಗ ಪ್ರೆಸೆಂಟ್ಗೆ ಕ್ರೂಡ್ ಆಯಿಲ್ ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು $111 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತದೆ. ಅದರಿಂದನೇ ಈಗ ಏನಿದೆ ಕ್ರೂಡ್ ಆಯಿಲ್ ಕಂಪನೀಸ್ ಏನಿದೆ ಇಂಡಿಯಾದಲ್ಲಿ ಅವೆಲ್ಲ ನಷ್ಟದಿಂದ ಸಫರ್ ಆಗ್ತಾವ ಅಂತ ಹೇಳ್ಬಿಟ್ಟೆ ಎಕ್ಸೈಸ್ ಡ್ಯೂಟಿಯಲ್ಲಿ ₹10 ಅಷ್ಟು ಕಟ್ ಮಾಡಿದ್ದಾರೆ ಪರ್ ಲೀಟರ್ಗೆ. ಸೊ ಇದರಿಂದ ಏನಾಗುತ್ತೆ, ಜನಗಳಿಗೆ ಹೊರೆ, ಸಾಮಾನ್ಯ ಜನಕ್ಕೆ ಹೊರೆ ಆಗೋದು ತಪ್ಪುತ್ತಂತಾನೆ ಹೇಳ್ಬೋದು. ಈ ಸಿಚುಯೇಷನ್ ಅಲ್ಲಿ ಇದು ತಗೊಳ್ಳೋದು ಒಳ್ಳೆ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಎಲ್ಲಿ ಬಂತು? ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಿರೋದು ಇಂಡಿಯಾಗಲ್ಲ, ಅದು ಫಿಲಿಪೈನ್ಸ್ ಫಸ್ಟ್ ಹೇಳ್ತಿದ್ದಾರೆ. ಅಲ್ಲಿ ಕ್ರೂಡ್ ಆಯಿಲ್ ಅಭಾವದಿಂದ, ಸ್ಟೋರೇಜ್ ಅಭಾವದಿಂದ ಈಗ ಆಫೀಸ್ಗೆ ನಡ್ಕೊಂಡು ಬನ್ನಿ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿವರೆಗೂ ಹೋಗುತ್ತೆ ಇದು ಅಂತ. ಕ್ರೂಡ್ ಆಯಿಲ್ ಅಂಡ್ LPG ಇಲ್ಲ ಅಂದ್ರೆ ಕೋವಿಡ್ ಗಿಂತ ಭಯಂಕರವಾದ ಒಂದು ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕ್ರೂಡ್ ಆಯಿಲ್ ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಏನಿದೆಯೋ ಎಲ್ಲ ನಿಂತೋಗುತ್ತೆ. ಆ ನಿಲ್ಲೋದ್ರಿಂದ ಇನ್ಫ್ಲೇಷನ್ ಎಲ್ಲ ತಿನ್ನೋದಕ್ಕೆ ಊಟನೂ ಸಿಗದೆ ಇರೋಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ LPG ಅಂಡ್ ಕ್ರೂಡ್ ಆಯಿಲ್ ಇವೆರಡು ತುಂಬಾ ಇಂಪಾರ್ಟೆಂಟ್ ರೋಲ್. ಒಬ್ಬ ಮನುಷ್ಯ ಬದುಕಿರ್ಬೇಕಾದ್ರೆ ಕ್ರೂಡ್ ಆಯಿಲ್ ಅಷ್ಟೊಂದು ಅವಶ್ಯಕತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ LPGನು. ಇನ್ನೇನಾದ್ರೂ LPGಗೆ ಆಲ್ಟರ್ನೇಟ್ ಅಂತ ಬಂದಾಗ ಈಗ ಎಲೆಕ್ಟ್ರಿಕ್ ಸ್ಟವ್ ಇಂದ ಮಾಡ್ಬೋದು, ಆದ್ರೆ ಲಾರ್ಜ್ ಸ್ಕೇಲ್ ಏನಿದೆಯೋ ಅದು ಮಾಡೋದು ತುಂಬಾ ಕಷ್ಟ, ಇಮ್ಮಿಡಿಯೇಟ್ ಎಫೆಕ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಸ್ಲೋಲಿ ಅದನ್ನ ಗ್ರಾಜುಯಲಿ ಡಿಕ್ರೀಸ್ ಮಾಡ್ಕೊಂತ ಬರ್ಬೋದು. ಆದ್ರೆ ಈ ಒಂದು ಟ್ರಾನ್ಸ್ಪೋರ್ಟೇಶನ್ ಏನಿದೆಯೋ ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇನ್ನು ಅನದರ್ 10 ಡೇಸ್ ಅಲ್ಲಿ 4 ಡೇಸ್ ಮಾತ್ರ ವರ್ಕಿಂಗ್ ಇರುತ್ತೆ, 6 ಡೇಸ್ ಹಾಲಿಡೇ ಇರುತ್ತೆ. ಹಾಗಾದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸೈಜ್ ನ ಯಾರ್ಯಾರು ಶಾರ್ಟ್ ಟರ್ಮ್, ಇಂಟ್ರಾಡೇ ಇಲ್ಲ ಅಂದ್ರೆ ಸ್ವಲ್ಪ BTST STBT ಅಂತ ಇರ್ತಾರೋ ಅವರು ಸೈಜ್ ನ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಪೊಸಿಷನ್ ಕ್ಯಾರಿ ಮಾಡೋರಂತೂ ಸೈಜ್ ನ ಕಡಿಮೆ ಮಾಡ್ಕೋಬೇಕು. ಇನ್ನು ಇಂಟ್ರಾಡೇ ಪ್ಲೇಯರ್ ಅಷ್ಟೇ, ಟ್ರೇಡಿಂಗ್ ಅಲ್ಲಿ ಯಾವಾಗ ಏನ್ ಬೇಕಾದ್ರೂ ಒಂದು ಬಿಗ್ ಮೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ಯುದ್ಧದ ವಾತಾವರಣದಲ್ಲಿ, ಅದರಿಂದ ಅವರು ಒಂದು ಟ್ರೇಡಿಂಗ್ ಸೈಜ್ ಆಗ್ಲಿ ಇಲ್ಲ ಪೊಸಿಷನ್ ಸೈಜ್ ಆಗ್ಲಿ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದಂತಾನೆ ಹೇಳ್ತೀವಿ. ಇನ್ನು ರುಪಿ ನೋಡೋದಾದ್ರೆ ರೆಕಾರ್ಡ್ ಲೋ 94.70 ಅಷ್ಟು ರುಪಿ ಇಸ್ ಈಕ್ವಲ್ ಟು $1. ಅಂದ್ರೆ 94.70 rupees ಇಸ್ ಈಕ್ವಲ್ ಟು $1. ಇಟ್ಸ್ ಎ ವೆರಿ ಹೈ ಲೆವೆಲ್ ಅಲ್ಲಿ ಮೂವ್ಮೆಂಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ 3 months ಇಂದ ನಾವು ನೋಡೋದಾದ್ರೆ ಆಲ್ಮೋಸ್ಟ್ $8 ಅಷ್ಟು ವೀಕ್ ಆಗ್ತಾ ಬಂದಿದೆ ಎಗೇನೆಸ್ಟ್ ಡಾಲರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬೇರೆ ದೇಶಗಳು ಡಾಲರ್ ಎಗೇನೆಸ್ಟ್ ವೀಕ್ ಆಗಿಲ್ವಾ ಅಂದ್ರೆ ಆಗಿದಾವೆ. ಕಂಪೇರ್ ಟು ರುಪಿ ಬೇರೆ ದೇಶಗಳು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರುಪಿ ಮಾತ್ರ ಗ್ರಾಜುಯಲಿ ಡಿಪ್ರಿಶಿಯೇಟ್ ಆಗ್ತಾನೆ ಬರ್ತಾ ಇದೆ. ಸೊ ಹಾಗಾದ್ರೆ ಗೋಲ್ಡ್ ಅಂಡ್ ಸಿಲ್ವರ್, ಗೋಲ್ಡ್ ಬಗ್ಗೆ ನೋಡೋದಾದ್ರೆ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗ್ರಾಜುಯಲಿ ಡಿಕ್ರೀಸ್ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲೇ ತೋರಿಸ್ತಾ ಇದೆ. ಆದ್ರೆ ಗೋಲ್ಡ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಆಗಿದೆ. ಮೇನ್ ರೀಸನ್ ಏನ್ ಗೊತ್ತಾ? ಈ ರುಪಿನೇ. ಏಕಂದ್ರೆ ರುಪಿ ಕ್ಲಿಯರ್ ಆಗಿ ಅದು ಡಿಪ್ರಿಶಿಯೇಟ್ ಆಗ್ತಾ ಹೋಗ್ತಾ ಇರೋದ್ರಿಂದ, ಅಂದ್ರೆ ಡಾಲರ್ ಸ್ಟ್ರೆಂತ್ ಆಗ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರು ನೋಡಿ ಆಲ್ಮೋಸ್ಟ್ ಯುದ್ಧ ಸ್ಟಾರ್ಟ್ ಆದಾಗಿಂದ 8% ಅಷ್ಟು ರುಪಿ ಡಿಪ್ರಿಶಿಯೇಟ್ ಆಗಿದೆ. ಸೊ ಅಂದ್ರೆ ಗೋಲ್ಡ್ 8% ಅಷ್ಟು ಬೀಳ್ಬೇಕಾಗಿರೋದು ಈಗ ಅದು ಅಲ್ಲೇ ಸ್ಟೇ ಆಗಿದೆ ಅಂತಾನೆ ಹೇಳ್ಬೋದು. ಸೊ ರುಪೀಸ್ ಇಂದ ಯಾವಾಗ್ಲೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಟ್ರೇಡ್ ಆಗೋದು ಡಾಲರ್ ಅಲ್ಲಿ. ರುಪಿ ವೀಕ್ ಆದಾಗ ನಮ್ಮ ಒಂದು ಗೋಲ್ಡ್ ಪ್ರೈಸ್, ಇಂಡಿಯನ್ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಅಟ್ ಪ್ರೆಸೆಂಟ್ ಗೆ ಗೋಲ್ಡ್ ನಾವು ಈ ಚಾರ್ಟ್ ಪ್ರಕಾರ ನೋಡೋದಾದ್ರೆ 5600 ಪರ್ ಅನ್ಸ್
ಏನಿದೆ ಡಾಲರ್ ಅಷ್ಟು ಇದ್ದಿದ್ದು ಈಗ $4,500 ಪರ್ ಅನ್ಸ್ ಅಷ್ಟು ಇದೆ. ಅಂದ್ರೆ ಆಲ್ಮೋಸ್ಟ್ 20% ಅಷ್ಟು ಕರೆಕ್ಷನ್ ಆಗಿದೆ. ಸೊ ಪ್ರೀವಿಯಸ್ಲಿ ಎಲ್ಲಿವರೆಗೂ ಬಿದ್ದಿತ್ತು ಅಂದ್ರೆ ರೀಸೆಂಟ್ ಈ ವೀಕ್ ಅಲ್ಲಿ 4150 ವರೆಗೂ ಒಂದು ಬಿಗ್ ಫಾಲ್ ಆಗಿತ್ತು. ಸ್ವಲ್ಪ ರಿಕವರಿ ಕಂಡು ಅಲ್ಲೇ ಇದೆ. ಇನ್ ಮುಂದೆ ಇದ್ದ ಯಾವ ತರ ಮೂಮೆಂಟ್ ಕೊಡುತ್ತೆ, ಯಾವುದೇ ಒಂದು ಬಿಗ್ ಅಟ್ಯಾಕ್ಸ್ ಆದಾಗ ಮಾತ್ರ ಇದೇನಾದ್ರೂ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ ಹೊರತು ಇಲ್ಲ ಅಂದ್ರೆ ಅಲ್ಲೇ ಸ್ಟೇಬಲ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇನ್ನು ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಸಿಲ್ವರ್ $120 ಪರ್ ಅನ್ಸ್ ಅಷ್ಟು ಹೈ ಹೋಗಿದ್ದು ಈಗ $70 ಪರ್ ಅನ್ಸ್ ಅಲ್ಲೇ ಸ್ಟೇ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 40% ಅಷ್ಟು ಸಿಲ್ವರ್ ಕರೆಕ್ಷನ್ ನೋಡಿದೆ. ಹಾಗಾದ್ರೆ ಇದು ಗುಡ್ ಬೈ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಹೇಳೋದಾದ್ರೆ, ಗೋಲ್ಡ್ ಬಗ್ಗೆ ಹೇಳೋದಾದ್ರೆ ಗೋಲ್ಡ್ ವಾಲಟಿಲಿಟಿ ಕಡಿಮೆ ಇರುತ್ತೆ. ಸೊ ನಾವು ಈಗ ಡಿಪ್ ಆನ್ ಬೈ ಸಜೆಷನ್ ಇರುತ್ತೆ ಹೊರತು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಗೆ ಸಜೆಸ್ಟಬಲ್ ಅಲ್ಲ ಅಂತಾನೆ ಹೇಳ್ಬೋದು. ಇನ್ ಸಿಲ್ವರ್ ಅಷ್ಟೇ $65 ಇಟ್ಸ್ ಎ ವೆರಿ ಬಿಗ್ ಸಪೋರ್ಟ್ ಆಗಿದೆ. $65 ಇಂದ ನಾವು ಸ್ವಲ್ಪನೇ ತಗೋಬೇಕು ಹೊರತು ಒಂದೇ ಸಲ ಲಮ್ಸಮ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ಗೋಲ್ಡ್ ಅಂಡ್ ಸಿಲ್ವರ್ ಸಿನಾರಿಯೋ ಆಗಿದೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಮಾರ್ಚ್ ಮಂತ್ ಅಲ್ಲಿ 1,11,000 crores ಅಷ್ಟು ಸೆಲ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ಒಂದು ಯೂಜ್ ಸೆಲ್ ಆಫ್ ಬಂದ್ಬಿಟ್ಟು ಅಕ್ಟೋಬರ್ 2024 ಅಲ್ಲಿ ಇಷ್ಟು ಬಿಗ್ ಸೆಲ್ ಆಫ್ ಆಗಿತ್ತು. ಅದಾದ್ಮೇಲೆ ಇದೇ ಮಂತೆ ಇಷ್ಟೊಂದು ಬಿಗ್ ಸೆಲ್ ಆಫ್ ಆಗಿರೋದು. ಅಂದ್ರೆ ಆಫ್ಟರ್ 16 months ಆದ್ಮೇಲೆ ಇಷ್ಟು ಒಂದು ದೊಡ್ಡ ಸೆಲ್ ಆಫ್ ಮಾಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು. ಸೊ ಇನ್ನು ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌ ಜಾನ್ ಮಾರ್ಕೆಟ್ ನೋಡೋದಾದ್ರೆ ಓವರ್ ಆಲ್ ಆಗಿ 10.5% ಅಷ್ಟು ಫಾಲ್ ಆಗಿದೆ ಫ್ರಮ್ ಆಲ್ ಟೈಮ್ ಹೈ ಇಂದ. ಸೊ ಇದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾನೆ ಫಾಲ್ ಆಗಿರೋದು, ಸ್ಟ್ರೈಟ್ ಅವೇ ಫಾಲ್ ಆಗಿಲ್ಲ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರು ಅಷ್ಟೇ, ಜಪಾನ್ ಮಾರ್ಕೆಟ್ ಆಲ್ಮೋಸ್ಟ್ 5,000 to 6,000 ಪಾಯಿಂಟ್ ಅಷ್ಟು ಫಾಲ್ ಆಗಿದೆ. ಅಂದ್ರೆ ಫ್ರಮ್ ಆಲ್ ಟೈಮ್ ಹೈ ಇಂದ 10% ಅಷ್ಟು ಫಾಲ್ ಆಗಿದೆ. ಇನ್ನು ನಿಫ್ಟಿ ನೋಡೋದಾದ್ರೆ ಇಟ್ಸ್ ಎ ಬಿಗ್ ಫಾಲ್ ಅಂತಾನೆ ಹೇಳ್ಬೋದು. 13.5% ಅಷ್ಟು ಫಾಲ್ ಆಗಿದೆ ನಿಫ್ಟಿ. ಅಂದ್ರೆ 3,500 ಪಾಯಿಂಟ್ ಅಷ್ಟು ಫಾಲ್ ಆಗಿದೆ ಲಾಸ್ಟ್ 1.5 month, ಅಂದ್ರೆ ಆಲ್ ಟೈಮ್ ಹೈ ಇಂದ. ಸೊ ಹಾಗಾದ್ರೆ ಎಲ್ಲಾ ಗ್ಲೋಬಲ್ ಕಂಪ್ಯಾರಿಸನ್ ಮಾಡಿದಾಗ ನಿಫ್ಟಿ ರುಪಿ ವೀಕ್ ಆಗ್ತಾ ಇರೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮೇನ್ ನಿಫ್ಟಿ ವೀಕ್ ಆಗೋದಕ್ಕೆ ರೀಸನ್ಸ್, ಒಂದು ರುಪಿ ವೀಕ್ ಆಗ್ತಾ ಇರೋದು, ಇನ್ನೊಂದು ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಇರೋದು. ಇವೆರಡು ಒಂದು ಬಿಗ್ಗೆಸ್ಟ್ ಪ್ರೆಷರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಸೊ ಇದೆಲ್ಲ ಬಂದ್ಬಿಟ್ಟು ನಿಫ್ಟಿ ಮೇಲೆ ಪ್ರೆಷರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಡೌನ್ ಟ್ರೆಂಡ್ಗೆ. ಸೊ ಇನ್ನು ಓವರ್ ಆಲ್ ಆಗಿ ನಾವು ನಿಫ್ಟಿ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ತರ ಇರೋದು ಅಂತ ನೋಡೋದಾದ್ರೆ, ಪ್ರೈಸ್ ಆಕ್ಷನ್ ಪ್ರಕಾರ ನಿಫ್ಟಿ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಬಂದ್ಬಿಟ್ಟು 21,700 ಏನಿದೆ ಅದು ಬಿಗ್ಗೆಸ್ಟ್ ಸಪೋರ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದಾದ್ರು ಪಾಸಿಟಿವ್ ನ್ಯೂಸ್ ಬಂದು ವಾರಲ್ಲಿ ಆಗ ಅಪ್ಸೈಡ್ ನೋಡುತ್ತೆ. ಅಂದ್ರೆ ಯಾವುದೇ ಒಂದು ಬಿಗ್ ಪಾಸಿಟಿವ್ ಇಲ್ಲದೆ ನಾರ್ಮಲ್ ಇಶ್ಯೂಸ್ ಇಂದ ಪಾಸಿಟಿವ್ ಇದೆ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಸೊ 23,700 or 800 ಮಾರ್ಕ್ ವರ್ಗು ಅಪ್ಸೈಡ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಏನಿದೆ ಈ ವಾರ್ ಬೇಸ್ಡ್ ಮೇಲೆನೆ ಎಲ್ಲ ನಿಫ್ಟಿ ಮೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ ಮುಂದೆ ನಾವು ಯಾವ ತರ ಬೈ ಮಾಡ್ಬೇಕು? ಸೊ ಮಾರ್ಕೆಟ್ ಅಲ್ಲಿ ಬೈ ಮಾಡ್ಬೇಕಾದ್ರೆ ಫಸ್ಟ್ ಸ್ಮಾಲ್ ಟ್ರೇಡರ್ ಏನಿರ್ತಾರೋ ಅವರೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಈ ವಾಲೆಟೈಲ್ ನ ತುಂಬಾ ಒಳ್ಳೇದು. ಇನ್ನು ಯಾರ್ಯಾರು ಡಿಪ್ ಆನ್ ಬೈ ಮಾಡ್ತಾರೆ ಅನ್ಕೊಂಡಿರ್ತಾರೋ, ಇದು ಈ ನಿಫ್ಟಿ ಆಗ್ಬೋದು, ಇಲ್ಲ ಈ ವಾರ್ ಸಿಚುಯೇಷನ್ ಇರ್ಬೋದು, ಈ ಗ್ಲೋಬಲ್ ಕ್ರೈಸಿಸ್ ಏನಿದೆ, ಈ ಗ್ಲೋಬಲ್ ಕ್ರೈಸಿಸ್ ಎಲ್ಲ ಶಾರ್ಟ್ ಟರ್ಮ್ ಆಗಿರುತ್ತೆ ಅಂತಾನೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇದೇನು ಲಾಂಗ್ ಡ್ಯೂರೇಷನ್ ಅಲ್ಲಿ ಇರಲ್ಲ. ಆದ್ರೆ ಈ ಯುದ್ಧ ಕಂಟಿನ್ಯೂ ಆಗ್ತಾ ಇದ್ದು, ಈ ಎಕ್ಸಾಂಪಲ್ ನೀವು ನೋಡೇ ಇದ್ದೀರಾ, ರಷ್ಯಾ ಅಂಡ್ ಉಕ್ರೇನ್ ಆಲ್ಮೋಸ್ಟ್ 4 years ಇಂದ ಎಳಿತಾನೆ ಬರ್ತಾ ಇದೆ. ಸ್ಟಿಲ್ ಒಂದು ಕ್ಲಾರಿಟಿ ಬಂದಿಲ್ಲ ಅದೇ ತರ ಏನಾದ್ರೂ ಕಂಟಿನ್ಯೂ ಆಗುತ್ತಾ? ಸೊ ಇಲ್ಲ, ಅದೇ ತರ ಕಂಟಿನ್ಯೂ ಆಗೋದ್ರಾದ್ರೆ ಇನ್ ಮುಂದೆ ಮಾರ್ಕೆಟ್ ಒಂದು ಬಿಗ್ ಇಂಪ್ಯಾಕ್ಟ್ ವಾರ್ಗ್ ಅಂತ ಕೊಡಲ್ಲ. ಯಾವಾಗ ಒಂದು ದೊಡ್ಡ ಅಟ್ಯಾಕ್ ಆಗ್ತಿರುತ್ತೋ ಆಗ ಮಾತ್ರ ಮಾರ್ಕೆಟ್ ವಾಲಟಿಲಿಟಿ ನೋಡುತ್ತೆ. ಇಲ್ಲ ಅಂದ್ರೆ ಮಾರ್ಕೆಟ್ ಸ್ಟೇಬಲ್ ಆಗಿ ಮೂವ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ ಎಲ್ಲ ಏನ್ ಹೇಳ್ತಿರ್ತಾರೆ? ಸೊ ಪ್ರತಿಯೊಬ್ಬರು ಹೇಳೋದು ಸೊ ಮಾರ್ಕೆಟ್ ಇನ್ನೂ ಫಾಲ್ ಆಗುತ್ತೆ. ಟೆಕ್ನಿಕಲ್ ನೋಡಲ್ಲ, ಇಲ್ಲ ಹೋಗ್ಲಿ ಫಂಡಮೆಂಟಲಿ ರಿಯಲ್ ಬೇಸ್ ಏನಾಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಲ್ಲ. ಬೀಳೋವಾಗ ಎಲ್ರು ಭಯಪಡಿಸ್ತಾನೆ ಇರ್ತಾರೆ, ಹೇಳೋವಾಗ ಎಲ್ರು ಅಲ್ಲೋಗುತ್ತೆ ಅಂತ ಆಕಾಶ ತೋರಿಸ್ತಾನೆ ಇರ್ತಾರೆ. ಸೊ ಅದರಿಂದನೇ ನಾವು ಯಾವುದೇ ಒಂದು ಸ್ಟಾಕ್ ಬೈ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾಗಿರೋದು ಫಂಡಮೆಂಟಲಿ ಇದು ಸ್ಟ್ರಾಂಗ್ ಇದೆಯಾ ಗ್ರೋತ್ ಅಂತ ನೋಡ್ಬಿಟ್ಟೆ ನಾವು ಬೈ ಮಾಡ್ಕೊಂತ ಹೋಗ್ತಾ ಇರ್ಬೇಕು. ಯಾವುದೇ ಒಂದು ಬರೀ ಟೆಕ್ನಿಕಲ್ ನೋಡೋದ್ರಿಂದ ಏನು ಯೂಸ್ ಆಗಲ್ಲ.
ಫಂಡಮೆಂಟಲ್ ಬಿಸ್ನೆಸ್ ನೋಡೋದ್ರಿಂದ ಅದನ್ನ ಒಂದೇ ಸರಿ ಇನ್ವೆಸ್ಟ್ ಮಾಡಿದಿರಾ ಡಿಪ್ ಆನ್ ಬೈ ಮಾಡ್ಕೊಂತ ಬರ್ತಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡತ್ತಂತಾನೆ ಹೇಳ್ಬೋದು. ಸೊ ಇನ್ನು ಶಾರ್ಟ್ ಟರ್ಮ್ ಯಾರ್ಯಾರು ಸ್ವಿಂಗ್ ಟ್ರೇಡ್ ಮಾಡ್ತಾರೋ ಅವರೆಲ್ಲ ಅವಾಯ್ಡ್ ಮಾಡ್ಕೊಂಡಿದ್ರೆ ಒಳ್ಳೇದಂತಾನೆ ಹೇಳ್ತೀವಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ, ಅದು ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ. ಸೊ ಆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ, ಐದರ್ ಎನಿವನ್ ಸ್ಟಾಕ್ ಅನಾಲಿಸಿಸ್ ಇರ್ಬೋದು, ಇಲ್ಲ ಟಾಪಿಕ್ ಅಲ್ಲಿ ಏನಾದ್ರು ಡೌಟ್ಸ್ ಇರ್ಬೋದು, ಇಲ್ಲ ನಿಮ್ಗೆ ಒಂದು ಟ್ರೇಡಿಂಗ್ ಸ್ಟೈಲ್ ಅಲ್ಲಿ ಏನಾದ್ರು ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾವು ಡೆಫಿನೆಟ್ ಆಗಿ ನಿಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇನ್ ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.